ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇದೇ ಮೊದಲು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಫೋನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಪ್ರಿಂಟೆಸ್ಟ್ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನು ಓಪನ್ ಮಾಡಾದ್ಮೇಲೆ ಈ ರೀತಿ ಬರುತ್ತೆ. ಲೆಫ್ಟ್ ಸೈಡು ಕೆಳಗಡೆ ಸರ್ಚ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಮೇಲ್ಗಡೆ ಮತ್ತೆ ಸರ್ಚ್ ಅಂತ ಹೇಳಿ ಬರುತ್ತೆ, ಮತ್ತೆ ಕ್ಲಿಕ್ ಮಾಡಿ. ಆದಮೇಲೆ ಕೋಲಮ್ ಬ್ಲೌಸ್ ಡಿಸೈನ್ಸ್ ಅಂತೇಳಿ ಟೈಪ್ ಮಾಡಿ. ಮೇಲ್ಗಡೆ ಬರುತ್ತೆ ನೋಡಿ, ಕೋಲಮ್ ಡಿಸೈನ್ಸ್ ಅಂತ ಹೇಳಿ ಬಂದಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನೋಡಿ ಎಷ್ಟೊಂದು ಡಿಸೈನ್ಸ್ ಬಂದಿದೆ. ರಂಗೋಲಿ ಡಿಸೈನ್ಸ್ ಬಂದಿದೆ, ಮತ್ತು ಬ್ಲೌಸ್ ಮೇಲೆ ಕೋಲಮ್ ಡಿಸೈನ್ಸ್ ಬಂದಿದೆ. ಈಗ ಒಂದು ಡಿಸೈನ್ಸ್ನ ಕ್ಲಿಕ್ ಮಾಡಿದ್ದೀನಿ ನೋಡಿ, ಅದು ನನಗೆ ಇಷ್ಟ ಆಗಲಿಲ್ಲ. ಹಾಗಂದ್ಬಿಟ್ಟು ಮತ್ತೆ ಕ್ಲಿಕ್ ಮಾಡ್ತಾ ಇರೋದು. ನೋಡಿ ಮೇಲ್ಗಡೆ ಡಿಸೈನ್ ಬಂದಿದೆ, ಗ್ರೀನ್ ಕಲರು, ಮೇಲ್ಗಡೆ ವೈಟ್ ಡಿಸೈನ್ಸ್ ಇದೆ ನೋಡಿ, ಈ ರೀತಿ ಬಂದಿದೆ. ಈಗ ರೈಟ್ ಸೈಡ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಡೌನ್ಲೋಡ್ ಇಮೇಜ್ ಅಂತಿದೆ, ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿ. ನೋಡಿ ಡೌನ್ಲೋಡ್ ಆಯಿತು ಇಮೇಜು. ನೋಡಿ ಡೌನ್ಲೋಡ್ ಆಯಿತು ಇಮೇಜ್ ಇದು. ಈಗ ಡೌನ್ಲೋಡ್ ಆಗಿದೆ. ಈಗ ಪೇಪರ್ ಕಾಪಿ ಆ್ಯಪ್ ಅನ್ನೋದು ಕೂಡ ಡೌನ್ಲೋಡ್ ಮಾಡ್ಕೊಂಡಿರೋದು ನೋಡಿ. ಆ ಗ್ಯಾಲರಿಯಲ್ಲಿ ಬಂದಿರುತ್ತೆ ಮೇಲ್ಗಡೆ ಆ ಡಿಸೈನ್ನ ಓಪನ್ ಮಾಡ್ತಾ ಇರೋದು ನೋಡಿ. ಅದನ್ನು ದೊಡ್ಡದಾಗಿ ಮಾಡ್ಕೊಳ್ತಾ ಇರೋದು. ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ದೊಡ್ಡದಾಗಿ ಮಾಡ್ಕೊಳ್ಳೋ ಡಿಸೈನ್ನ ಈ ರೀತಿ ನೋಡಿ. ಎಷ್ಟು ದೊಡ್ಡದಾಗಿ ಮಾಡ್ಕೊಂಡಿರೋದು, ಸ್ಕ್ರೀನ್ ರೇಟ್ ಇದೆಯೋ ಅಷ್ಟು ದೊಡ್ಡದಾಗಿ ತೊಗೊಳ್ತಾ ಇರೋದು ಈ ಡಿಸೈನ್ನ. ಈಗ ರೈಟ್ ಕಡೆ ಮೇಲ್ ಸೈಡು ಲಾಕ್ ಮಾಡ್ತಾ ಇರೋದು ನೋಡಿ, ಲಾಕ್ ಕೊಟ್ಟಿದ್ದಾರೆ, ಅದನ್ನು ಲಾಕ್ ಮಾಡ್ತಾ ಇರೋದು. ಒಂದು ಪೇಪರ್ ಶೀಟ್ನ ತೊಗೊಂಡು ಅದರ ಮೇಲೆ ರೆಡ್ ಕಲರ್ ಪೆನ್ನಿಂದ ಈ ರೀತಿ ಡಿಸೈನ್ನ ಮಾಡಿರೋದು ನೋಡಿ. ಇದು ಸರಿಯಾಗಿ ಕಾಣ್ತಾ ಇಲ್ಲ ಅಂದ್ಬಿಟ್ಟು ಒಂದು ಮಾರ್ಕರಿಂದ ಮತ್ತೆ ಡಿಸೈನ್ನ ತಿದ್ತಾ ಇರೋದು. ಬ್ಲೂ ಕಲರ್ ಮಾರ್ಕರಿಂದ ಮತ್ತೆ ತಿದ್ತಾ ಇರೋದು. ರೆಡ್ ಕಲರ್ ಕಾಣ್ತಾ ಇಲ್ಲ. ಟ್ರೆಂಡಿಂಗಲ್ಲಿ ಇರೋ ಡಿಸೈನ್ ಕೂಡ ಇದು. ಈಗ ಬ್ಲೌಸ್ ಮೇಲೆ ತುಂಬಾ ಟ್ರೆಂಡಿಂಗಲ್ಲಿರೋ ಡಿಸೈನ್ ಇದು. ರೆಡಿ ಆಯಿತು ನೋಡಿ, ಈ ರೀತಿ ಡಿಸೈನು ರೆಡಿ ಆಯಿತು. ರೆಡಿ ಆದಮೇಲೆ ಒಂದು ದಿಂಬು ಮೇಲೆ ಇಟ್ಕೊಂಡು ಇದನ್ನು ಪಿನ್ನೋ ಅಥವಾ ಸೂಜಿಯಿಂದನೋ ಹೋಲ್ ಮಾಡ್ಕೊಳ್ತಾ ಇರೋದು. ಫುಲ್ ಡಿಸೈನ್ನ ಹೋಲ್ ಮಾಡ್ಕೊಳ್ಬೇಕು ನೋಡಿ, ಈ ರೀತಿ ಹಿಂದ್ಗಡೆ ಕಾಣುತ್ತೆ. ಫುಲ್ ಡಿಸೈನ್ನ ಹೋಲ್ ಮಾಡ್ಕೊಳ್ತಾ ಇರೋದು ನೋಡಿ, ಈ ರೀತಿ ಕಾಣುತ್ತೆ ಹಿಂದ್ಗಡೆ. ಈಗ ರೆಡಿ ಆಗಿದೆ ಈ ಡಿಸೈನ್ ಕೂಡ. ಎಷ್ಟೊಂದು ಹೋಲ್ ಕಾಣಿಸ್ತಾ ಇದೆ ನೋಡಿ ಹಿಂದ್ಗಡೆ ಡಿಸೈನಲ್ಲಿ. ರೆಡಿಯಾಗಿತ್ತು ಡಿಸೈನು. ಈಗ ರೈಟ್ ಸೈಡ್ ಕಡೆ ಈ ಡಿಸೈನ್ ನೋಡಿ, ರೆಡಿಯಾಗಿರುವಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ. 1 ಅವರ್ ಆಯಿತು ಈ ಡಿಸೈನ್ನ ಹಾಕಿ. ಈ ರೀತಿ ಕಾಣ್ತಾ ಇದೆ, ಸಿಲ್ವರ್ ಕಲರ್ ಡಿಸೈನು. ಈಗ ರೈಟ್ ಸೈಡ್ ಕಡೆ ಸ್ಲೀವ್ಸ್ ಮೇಲೆ ಹಾಕಿ ತೋರಿಸ್ತಾ ಇರುವಂಥ ಡಿಸೈನ್ ನಿಮಗೆ. ಇದು ರೈಟ್ ಸೈಡ್ ಸ್ಲೀವ್ಸು, ಕಾಪರ್ ಸ್ಲೀವ್ಸ್ ಇದೆ. ಈ ಕೋಲಮ್ ಡಿಸೈನ್ನ ಯಾವ ಕಡೆ ಸೈಡ್ ಕೂಡ ಇಟ್ಕೊಳ್ಬಹುದು. ಕಾಪರ್ ಬಾರ್ಡರ್ ಇದೆ ಇದು. ಒಂದು ಚಾಕ್ನ ತೊಗೊಂಡು ಮೇಲ್ಗಡೆ ತಿತ್ತಾ ಇರೋದು. ಯಾವುದಾದ್ರೂ ಪೌಡ್ರು ಕೂಡ ತೊಗೊಳ್ಬಹುದು. ಇಲ್ಲಿ ನಾನು ಚಾಕ್ನ ತೊಗೊಂಡು ತಿದ್ತಾ ಇರೋದು ನೋಡಿ. ಈ ರೀತಿ ಕಾಣುತ್ತೆ, ಚಿಕ್ಕ ಚಿಕ್ಕದಾಗಿ, ತುಂಬ ಏನು ಕಾಣಲ್ಲ, ಸ್ವಲ್ಪ ಸ್ವಲ್ಪ ಕಾಣುತ್ತೆ. ಈಗ ಲೈಕ್ರಿಲಿ ಕಲರ್ನ ತೊಗೊಂಡು ಮತ್ತು ಮೇಲ್ಗಡೆ ಹಾಕ್ತಾ ಇರೋ ನೋಡಿ ಈ ರೀತಿ ಡಿಸೈನ್ನ. ನಿಮ್ಮ ಸಾಡಿ ಯಾವ ಕಲರ್ ಇದೆಯೋ ಅದನ್ನು ತಗೊಳ್ಳಿ. ಇದು ಸಿಲ್ವರ್ ಕಲರ್ ಸಾರಿ ಇದೆ, ಹಾಗಂದ್ಬಿಟ್ಟು ಸಿಲ್ವರ್ ಕಲರ್ನೇ ತೊಗೊಂಡಿರೋದು. ಸಿಲ್ವರ್ ಕಲರ್ನ ತೊಗೊಂಡಿರೋದು, ಲೈಕ್ರಿಲಿ ಗ್ಲೂನ ಸಿಲ್ವರ್ ಕಲರ್ನ ತೊಗೊಂಡಿರೋದು. ಫಸ್ಟ್ ಟೈಮು ಬೇರೆ ಬಟ್ಟೆ ಮೇಲೆ ಹಾಕಿ ನೋಡಿ, ಆಮೇಲೆ ಬ್ಲೌಸ್ ಸ್ಲೀವ್ಸ್ ಮೇಲೇ ಡೈರೆಕ್ಟಾಗಿ ಹಾಕಿ. ಫಸ್ಟ್ ಟೈಮು ನೀಟಾಗಿ ಬರೋದಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ. ಟ್ರೈ ಮಾಡಬೇಕಾದ್ರೆ ಒಂದು ಬೇರೆ ಬಟ್ಟೆ ಮೇಲೆ ಟ್ರೈ ಮಾಡಾದಮೇಲೆ ಸ್ಲೀವ್ಸ್ ಮೇಲೆ ಈ ರೀತಿ ಬ್ಲೌಸ್ ಮೇಲೆ ಟ್ರೈ ಮಾಡಿ. ಇದು 1 ಅವರ್ ಆಗಿದೆ. ಈಗ ಇದು ಸದ್ಯಕ್ಕೆ ಹಾಕಿರೋದು ನೋಡಿ. 1 ಅವರ್ ಬಿಟ್ಟಾದಮೇಲೆ ಈ ರೀತಿ ಕಾಣುತ್ತೆ. ಇದು ಈಗ ಸದ್ಯಕ್ಕೆ ಹಾಕಿರೋ ಡಿಸೈನು. ಇದು ವೈಟಾಗಿ ಕಾಣುತ್ತೆ. ಇದು 1 ಅವರ್ ಆಗಿದೆ ನೋಡಿ ಈ ಡಿಸೈನ್ನ ಹಾಕಿ. ಸ್ಲೀವ್ಸ್ ಮೇಲೆ ಮಾತ್ರನೇ ಹಾಕಿರುವಂಥ ಡಿಸೈನ್ ಇದು. ಸಿಲ್ವರ್ ಕಲರ್ ಇದೆ ಸಾಡಿ ಕೂಡ ಈ ರೀತಿಯೇ. ಈಗ ಟ್ರೆಂಡಿಂಗಲ್ಲಿರೋದು ಪೇಂಟಿಂಗು ಈ ರೀತಿ ಡಿಸೈನ್ಸು. ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.